ನಮಸ್ಕಾರ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಹಾಗೂ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ಹೇಮಲತಾ ಮೂರ್ತಿ, ನನ್ನೊಟ್ಟಿಗಿದ್ದಾರೆ ಡಾಕ್ಟರ್ ಅನುಷಾ. ನಮಸ್ಕಾರ. ಇವತ್ತು ನಾವು ಮಂಡಿ ನೋವಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಮಂಡಿ ನೋವಿಗೆ ನಾವು ಹೇಗೆ ಅದರದ ಮಂಡಿ ನೋವಿನ ಕಾರಣಗಳೇನು, ಅದರಲ್ಲಿ ಹೇಗೆ ವ್ಯತ್ಯಾಸಗಳಾಗುತ್ತೆ ಮಂಡಿಯಲ್ಲಿ, ಮತ್ತು ಅದನ್ನು ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಯ ಮೂಲಕ ನಾವು ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೋದು, ಮನೆಯಲ್ಲೇ ಸಣ್ಣ ಸಣ್ಣ ಚಿಕಿತ್ಸೆಗಳನ್ನು ನಾವು ಅಳವಡಿಸ್ಕೊಳ್ಬೋದು ಅಂತ ನಿಮಗೆ ತಿಳಿಸ್ಕೊಡೋಣ. ಮಂಡಿ ನೋವು ಈಗ ಸಮಸ್ತ ಜನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಮೊದಲಾದರೆ ಮಂಡಿ ನೋವು 60 ವರ್ಷ ಆಯಿತು, ವಯಸ್ಸಾಯಿತು ಅಂತ ಹೇಳ್ತಾಯಿದ್ರು. ಈಗ ಹಾಗಾಗ್ತಾ ಇಲ್ಲ. ಏಕೆ ಅಂತಂದರೆ 30 ವರ್ಷದವ್ರಿಗೂ ಮಂಡಿಯಲ್ಲಿ ಈ ರೀತಿಯ ಬದಲಾವಣೆಗಳು ಉಂಟಾಗಿದೆ. 40 ವರ್ಷದಲ್ಲೂ ಮಂಡಿ ನೋವುಗಳಿಂದ ಬಳಲ್ತಾ ಇದ್ದಾರೆ. ಅತಿಯಾಗಿ ಆಕ್ಯುಪೇಷನಲ್ ಹೆಜಾರ್ಡ್ ಅಂತಲೂ ಆಗಿದೆ. ಈಗ ಸಣ್ಣ ಪ್ರಾಯದಲ್ಲಿ ಬರುವಂಥದ್ದು ಆಕ್ಯುಪೇಷನಲ್ ಹೆಜಾರ್ಡಿಂದನೂ ಕೂಡ ಆಗುತ್ತೆ. ಯಾರೇ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡುವಂಥವ್ರು ಅಥವಾ ಸೆಡೆಂಟ್ರಿ ಟೈಪ್ ಆಫ್ ವರ್ಕರ್ಸು, ಕಂಪ್ಯೂಟ್ರಲ್ಲಿ 12 ಗಂಟೆ ಟೈಮು 16 ಗಂಟೆ ಟೈಮ್ ಕೂತ್ಕೊಂಡು ಕೆಲಸ ಮಾಡೋರು, ಕೂತು ಕೆಲಸ ಮಾಡೋರಿಗೂ ಕೂಡ ಇದು ಅತಿಯಾಗಿ ಕಾಡ್ತಾ ಇದೆ. ಯಾಕೆಂದರೆ ಇನ್ಆ್ಯಕ್ಟಿವಿಟಿ ಅಥವಾ ಓವರ್ ಆ್ಯಕ್ಟಿವಿಟಿ ಎರಡಿಂದನೂ ಮಂಡಿ ಸವಿತಾ ಹೋಗ್ತಾ ಇರುತ್ತೆ. ಮಂಡಿಯಲ್ಲಿ ಆಗುವ ಬದಲಾವಣೆಗಳು ಬೇಗ ಬದಲಾವಣೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ನೀವೀಗ ನೋಡ್ತಾ ಇರೋ ಚಿತ್ರದಲ್ಲಿ ಮಂಡಿಗಳನ್ನು ನೋಡ್ತಾ ಇದ್ದೀರಲ್ಲ, ಚಿತ್ರ ಒಂದು ನಾರ್ಮಲ್ ಆಗಿ ಹೇಗಿರತ್ತೋ ಅದು ನಿಮಗೆ ಕಾಣಿಸ್ತಾ ಇದೆ. ಇನ್ನೊಂದು ಆ ಮಂಡಿ ನೋವು, ಆ ಸೆಳೆತ ಅಥವಾ ಅಲ್ಲಿ ಆ ಬೋನ್ ಇದೆ ಅಲ್ಲ, ಅದು ಮೂಳೆ, ಅದರಲ್ಲಿ ಘರ್ಷಣೆ ಆಗಿರೋವಂಥ ಚಿತ್ರ ಎರಡೂ ಇದೆ. ಮೇಡಮ್ ಹೇಳಿದಾಗೇನೆ ಆ ವಯೋಮಿತಿ 60 ವರ್ಷದ ನಂತರ ಆಗ್ತಿತ್ತು, ಈಗ ಮುಂಚೆನೇ ಆಗ್ತಿದೆ. ಅದು ಏನಕ್ಕಾಗತ್ತೆ ಅನ್ನೋದನ್ನೆಲ್ಲ ಸ್ವಲ್ಪ ಅವ್ರು ಹೇಳಿದ್ರು. ಹೇಗಿರುತ್ತೆ ಮಂಡಿಯದು ಒಳಗಡೆ 2 ಬೋನ್ ಇರುತ್ತೆ, ನೀವು ಚಿತ್ರದಲ್ಲಿ ನೋಡ್ತಾ ಇರೋಂಗೆ. ಅದ್ರ ಮಧ್ಯಕ್ಕೆ ಮೃದುವಾದ ಮತ್ತೆ ಬೋನ್ ಇರುತ್ತೆ, ಕಾರ್ಟಿಲೇಜ್ ಅಂತ ನಾವೇನು ಹೇಳ್ತೀವಿ ಅದಿರುತ್ತೆ. ಅದ್ರ ಎರಡುಗಳ ಮಧ್ಯ ಒಂದು ದ್ರವ್ಯ ಇರುತ್ತೆ. ನೀವು ತುಂಬ ಜಾಸ್ತಿ ಆ್ಯಕ್ಟಿವಿಟಿ ಮಾಡಿದಾಗ ಅಥವಾ ಏನು ಆ್ಯಕ್ಟಿವಿಟಿನೇ ಇಲ್ದೋದಾಗ, ಲೈಫ್ ಸ್ಟೈಲ್ ಸರಿ ಇಲ್ದೋದಾಗ, ನಮ್ಮ ಆಹಾರ ಪದ್ಧತಿ ಸರಿಯಾಗಿ ಇಲ್ದೋದಾಗ ಆ ಮಂಡಿಯ ಸವೆತ ಶುರುವಾಗುತ್ತೆ. ಆ ದ್ರವ್ಯ ಏನಿರುತ್ತಲ್ಲ ಮಧ್ಯಕ್ಕೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕಡಿಮೆ ಆಗಿ 2 ಮಂಡಿಯ ಮಧ್ಯ ಹೀಗೆ ಸವೆತ ಶುರುವಾಗ್ತಾ ಹೋಗುತ್ತೆ. ಆ ಸವಿಯೋದ್ರಿಂದ ಅಲ್ಲಿ ಊತ ಬರುತ್ತೆ. ಆ ಊತ ಬರೋದ್ರಿಂದ ನಿಮಗೆ ಮಂಡಿಯ ನೋವು ಸ್ಟಾರ್ಟ್ ಆಗುತ್ತೆ. ಮಂಡಿಯ ನೋವಿಂದ ಏನೇನಾಗುತ್ತೆ, ಒಂದು ಕಾಲು ಹೀಗೆ ಮಡ್ಚೋಕ್ಕಾಗಲ್ಲ, ಬಿಡ್ಸೋಕ್ಕಾಗಲ್ಲ, ಓಡಾಡೋಕ್ಕೆ ತೊಂದರೆ ಆಗುತ್ತೆ. ಮತ್ತು ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಇದ್ದರೆ, ತುಂಬ ತೂಕ ಇರೋರಿಗೆ ನಮ್ಮ ದೇಹದ ಸಂಪೂರ್ಣ ತೂಕ ಹೋಗೋದು ಮಂಡಿಯ ಮೇಲೇ. ಆ ಮಂಡಿ ಮೇಲೆ ಹೀಗೆ ತುಂಬ ವೆಯ್ಟ್ ಜಾಸ್ತಿ ಆಗೋದ್ರಿಂದನೂ ಅದಕ್ಕೆ ಇಂಜುರಿ ಆಗುತ್ತೆ. ಮತ್ತು ಹೇಳಿದ್ರು ವೃತ್ತಿಯಿಂದ ಆಗತ್ತೆ ಅಂತ. ಈಗ ಟೀಚರ್ಸ್ ಆಗಿರಲಿ ಅಥವಾ ಈ ಸೈಕಲ್ ರಿಕ್ಷಾ ಏನು ತುಳ್ಕೊಂಡು ಹೋಗ್ತಾ ಇರ್ತಾರೆ ಅಂಥವ್ರಲ್ಲಾಗಿರಲಿ, ಅಥವಾ ಈ ಕೂಲಿ ಕಾರ್ಮಿಕರು ತುಂಬ ಹಿಂಗೆ ಬಿಲ್ಡಿಂಗ್ ಹತ್ತಾ ಇರ್ತಾರೆ, ಕೆಳಗಿಳ್ತಾ ಇರ್ತಾರೆ, ತುಂಬ ವೆಯ್ಟ್ ಎಲ್ಲ ಹೊತ್ಕೊಂಡು ಓಡಾಡ್ತಾ ಇರ್ತಾರೆ ಅಂಥವ್ರಲ್ಲಾಗಿರಲಿ, ಅಥವಾ ಈ ಮಹಿಳೆಯರು ಕಿಚನ್ನಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ, ಕೆಳಗೆ ಕೂರೋದೇ ಇಲ್ಲ, ಸುಮ್ಮನೆ ನಿಂತ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ 1 ಗಂಟೆ 2 ಗಂಟೆ ಆ ಥರ. ಅಂಥವ್ರಲ್ಲೆಲ್ಲ ಆ ಮಂಡಿ ನೋವು ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಇನ್ನೇನೇನಾಗುತ್ತೆ, ನಿಮ್ಗೆ ಮಂಡಿ ನೋವು ಅಂತ ಸ್ವೆಲ್ಲಿಂಗ್ ಬರುತ್ತೆ ಹೊರಗಡೆಯಿಂದ. ನಿಮ್ಗೆ ಆ ಮಂಡಿ ನೋಡಿದಾಗ್ಲೇ ಗೊತ್ತಾಗುತ್ತೆ, ಕಾಲು ಊದ್ಕೊಂಡ್ಬಿಟ್ಟಿರತ್ತೆ. ಅದು ಆಮೇಲೆ ನೋವು ಬರುತ್ತೆ, ಆ ಜಾಗ ಮುಟ್ಟಿದ್ರೆ ಬಿಸಿ ಬಿಸಿ ಅನಿಸುತ್ತೆ. ಇದೆಲ್ಲ ಆ ಮಂಡಿ ನೋವಿನ ಲಕ್ಷಣಗಳು. ಅದನ್ನು ಹೇಗೆ ತಡೆಗಟ್ಟಬೇಕು ನಾವು ಅನ್ನೋದನ್ನು ಮೇಡಮ್ ಈಗ ನಿಮಗೆ ತಿಳಿಸ್ಕೊಡ್ತಾರೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಕಾಯಿಲೆ ಬಂದಾಗ ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡುಕೋದು, ಅದೆಲ್ಲ ಮಾಡೋದು ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಎಲ್ಲರೂ ಈ ಮಂಡಿ ನೋವಿಗೆ ಇಷ್ಟೆಲ್ಲ ಮಾಡ್ಕೊಳ್ಬೇಕಾ ಅಂತ ಹೇಳಿ ಒದ್ದಾಡುವ ಪರಿಸ್ಥಿತಿ. ಆದರೆ ನಾವು ಅದನ್ನು ತಡೆಗಟ್ಟಿಬಿಟ್ರೆ, ಚಿಕ್ಕ ವಯಸ್ಸಿಂದನೇ ನಾವು ಅದನ್ನು ತಡೆಗಟ್ತಾ ಹೋದರೆ, ಇದೆಲ್ಲವೂ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಇದ್ದಂಗೆ. ನಮಗೆ ನಾವು ಒಂದೇ ದಿವಸಕ್ಕೆ ಇದು ಯಾವ ಕಾಯಿಲೆಗಳು ನಮ್ಮನ್ನು ಕಾಡೋದಿಲ್ಲ. ಪ್ರತಿಯೊಂದು ಕಾಯಿಲೆಗಳಿಗೆ ಅದಕ್ಕೆ ಪೂರಕವಾಗಿ ನಾವು ಲೈಫ್ ಸ್ಟೈಲ್ ಚೇಂಜಸಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಂಡಿರೋದ್ರಿಂದ ನಮಗೆ ಅದು ಕಾಣ್ತಾ ಇರುತ್ತೆ. ಮಕ್ಕಳಿಂದನೂ ನಾವು ಅದನ್ನು ಅಭ್ಯಾಸಗಳನ್ನು, ನಾವು ಕೆಳಗೆ ಕೂರುವ ಅಭ್ಯಾಸಗಳು, ಚಕ್ಕಂಬಟ್ಲು ಹಾಕೊಳ್ಳೋ ಅಭ್ಯಾಸಗಳನ್ನು, ಕೂರೋದು, ಏಳೋದು, ಇಳಿಯೋದು ಕೆಳಗಡೆ, ಈಗೆಲ್ಲರೂ ಅಷ್ಟೇನೆ ಗೇಟಿಂದ ಕಾರಲ್ಲಿ ಹತ್ತುತ್ತಾರೆ ಮತ್ತು ಆಫೀಸಲ್ಲಿ ಕಾರಲ್ಲದೆ ಇಳಿತಾರೆ ಅಷ್ಟೇ ಹೊರತು ಜನ ನಡೆದಾಡೋದೇ ಕಮ್ಮಿ ಆಗಿಬಿಟ್ಟಿದೆ, ಮಂಡಿಯನ್ನು ಉಪಯೋಗಿಸೋದೇ ಕಮ್ಮಿ ಆಗಿದೆ. ಪಾಸ್ಚರಲ್ ನಾವು ವ್ಯತ್ಯಾಸಗಳನ್ನು ಅಂತ ಹೇಳ್ತಾ ಇರ್ತೀವಿ. ಕೂತು ನಾವು ಯಾವುದಾದ್ರೂ ಸಾಮಾನು ಎತ್ಕೊಳ್ಬೇಕಾದ್ರೂ ಕೂಡ ಮಂಡಿಯನ್ನು ಉಪಯೋಗಿಸಿ ಭಾರವನ್ನು ಎತ್ತಬೇಕು, ಕೆಳಗಡೆಯಿಂದ ಸಾಮಾನನ್ನು ಕೂಡ ಎತ್ಕೊಳ್ಬೇಕು. ಆದರೆ ನಾವು ಸೊಂಟವನ್ನು ಉಪಯೋಗಿಸ್ತಾ ಇರ್ತೀವಿ. ಹಾಗಾಗಿ ಕರೆಕ್ಟ್ ಪಾಸ್ಚರ್ಸು ಬಹಳ ಮುಖ್ಯ. ಆಮೇಲೆ ನಮಗೆ ಆಗುವ ವೃತ್ತಿಯಿಂದ ನಾವು ಇವಾಗ ಟೀಚರ್ ಕೆಲಸ ಬಿಡೋಕ್ಕಾಗಲ್ಲ. ಆದರೆ ಅದರ ಸಮಸ್ಯೆಯಿಂದ ಇದ್ದಾಗ ನಾವು ಯಾವುದು
ನಾವು ಅದನ್ನು ವಿಪರೀತವಾಗಿ ನಮಗೆ ಅದನ್ನು ತೊಂದರೆ ಆಗ್ತಾ ಇದೆ ಅಂತ ಹೇಳಿಗೆ ಆ ಸಮಸ್ಯೆ ಬಗೆಹರಿಸ್ಕೊಳ್ಳೋ ಅಂಥದ್ದು ನಾವು ಮನೆಯಲ್ಲಿ ಏನು ಮಾಡಬೇಕು. ಈಗ ಟೀಚರ್ ನಿಂತ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಯೋಗಾಭ್ಯಾಸದಲ್ಲಿ ತೋರಿಸ್ತೀವಿ, ವಜ್ರಾಸನಗಳನ್ನು ತೋರಿಸ್ತೀವಿ, ಕೆಲವು ಯೋಗಾಭ್ಯಾಸಗಳಲ್ಲಿ ಕೂತ್ಕೊಂಡು ಮಾಡುವಂಥದ್ದು ಇರುತ್ತೆ. ಊಟ ಆದ ನಂತರ ಕೂಡ ಯೋಗ ಮಾಡ್ಬೋದು, ನಾವು ಯಾವುದು ವಜ್ರಾಸನದಲ್ಲಿ ಕೂತ್ಕೊಳ್ಬೋದು. ಸೊ ನೀವು 3 ಗಂಟೆ 4 ಗಂಟೆ ನಿಂತ್ಕೊಂಡಿದ್ದಾಗ ಅದನ್ನು ನಾವು ತಡೆಗಟ್ಟೋದಕ್ಕೆ, ಅದನ್ನು ತೊಂದರೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕೆಲವು ಕೂತು ಮಾಡುವ ಆಸನಗಳನ್ನು ಮಾಡೋದ್ರಿಂದ ಆ ತೊಂದರೆ ನಿವಾರಣೆ ಆಗುತ್ತೆ. ಇವತ್ತು ಸಮಸ್ಯೆ ಬಂದಾಗ ಅವತ್ತಿಂದ ಅವತ್ತಿಗೆ ಅದರ ಒಂದು ನಿವಾರಣೆ ಕೂಡ ಆಗ್ತಾ ಇರಬೇಕು. ಹಾಗಾಗಿ ಮಕ್ಕಳಿಂದನೂ ಮಂಡಿಯನ್ನು ಕರೆಕ್ಟಾಗಿ ಉಪಯೋಗಿಸೋದೊಂದು ನಾವು ಹೇಳ್ಕೊಡ್ತಾ ಇರಬೇಕು. ವ್ಯಾಯಾಮಗಳನ್ನು ನಿಯಮವಾಗಿ ಇಟ್ಕೊಂಡಿರಬೇಕು. ಸ್ವಿಮ್ಮಿಂಗ್ ಆದರೂ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಯೋಗಾಭ್ಯಾಸ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇದೆಲ್ಲ ಮಾಡೋದ್ರಿಂದ ಮಂಡಿಯ ಒಂದು ಆರೋಗ್ಯ ಸರಿಯಾಗಿ ಅದರ ಆರೋಗ್ಯವನ್ನು ಮೇಂಟೈನ್ ಆಗಿರುತ್ತೆ. ಕೆಲವರಿಗೆ 70 ವರ್ಷ ಆದ್ರೂ ಮಂಡಿ ನೋವು ಕಾಡಿಸ್ತಾ ಇರಲ್ಲ. ಯಾಕಂತಂದರೆ ಅವ್ರ ಲೈಫ್ ಸ್ಟೈಲಲ್ಲಿ ನಿಯಮಿತವಾಗಿ ಆಹಾರ ವಿಹಾರ ಅವರು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಮುಖ್ಯವಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಅಂತ ನಾವು ಮಾಡ್ಕೊಳ್ಬೇಕು. ನಂತರ ಬಂದಿರೋರಿಗೆ ಏನು ಸಮಸ್ಯೆ ಈಗ ನಾವು ನಿವಾರಣೆ ಮಾಡ್ಕೊಳ್ಬೇಕು. ಆಹಾರ ಚಿಕಿತ್ಸೆ, ಹಾಗೆ ನೀರಿನ ಚಿಕಿತ್ಸೆ ಮತ್ತು ಆಕ್ಯುಪ್ರೆಷರು, ಆಕ್ಯುಪಂಕ್ಚರು, ಯೋಗಾಭ್ಯಾಸ ಎಲ್ಲವೂ ನಿಮಗೆ ಬಹಳ ಉಪಯೋಗಕಾರಿಯಾಗಿರುತ್ತೆ. ಆಹಾರ ಚಿಕಿತ್ಸೆಯಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋ ವಿಷಯ, ಬಹಳಷ್ಟು ನೀವು ತೂಕವನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂತಂದರೆ ತಗೊಳ್ತಾ ಇರೋ ಆಹಾರದಲ್ಲಿ ಅರ್ಧ ಪ್ರಮಾಣವನ್ನು ನೀವು ಕಮ್ಮಿ ಮಾಡಬೇಕಾಗುತ್ತೆ ಇಮಿಡಿಯೇಟಾಗಿ. ಆ ನಂತರ ನೀವು ಎಲ್ಲವನ್ನು ಬೇಯಿಸಿ ಕಾಯಿಸಿ ತಿನ್ನುವ ಬದಲಿಗೆ ಆರೋಗ್ಯದಲ್ಲಿ ವರ್ಧನೆ ಆಗಬೇಕು ಅಂತ ಹೇಳಿದ್ರೆ ಮೊಳಕೆ ಕಟ್ಟಿದ ಕಾಳುಗಳಾಗಿರ್ಬೋದು, ಮತ್ತು ನೀವು ಬಹಳ ಒಳ್ಳೆಯದಾಗಿ ಹಸಿ ತರಕಾರಿಗಳು, ಸಲಾಡ್ಗಳನ್ನು ಉಪಯೋಗಿಸ್ಬೇಕು, ಹಣ್ಣುಗಳನ್ನು ಉಪಯೋಗಿಸ್ಬೇಕು. ಹೊಟ್ಟೆ ತುಂಬಿಸ್ಕೊಳ್ಳೋದು ಬಹಳ ಮುಖ್ಯ. ಆದರೆ ಅದು ಯಾವ ಆಹಾರದಿಂದ ನಾವು ಹೊಟ್ಟೆ ತುಂಬಿಸ್ಕೊಳ್ಬೋದು, ಯಾವ ಆಹಾರವನ್ನು ನಾವು ಸೇವನೆ ಮಾಡಿದಾಗ ನಮ್ಮ ತೂಕ ಕಮ್ಮಿಯಾಗಿರ್ಬೋದು, ಹಾಗೂ ನಮಗೆ ಪೌಷ್ಟಿಕಾಂಶೀಯ ಒಂದು ಅನುಭವ ಬೇಕು ಅಂತ ಹೇಳ್ತಾ ಇರ್ತೀವಿ. ಪೌಷ್ಟಿಕಾಂಶ ನಮ್ಮ ಶರೀರಕ್ಕೆ ಅಬ್ಸಾರ್ಬ್ ಆಗಬೇಕು. ಅದು ನಾವು ತಗೊಳ್ಳೋ ಅಂಥ ಆಹಾರ ನಮಗೆ ರಸವಾಗಿ ಕನ್ವರ್ಟ್ ಆಗಬೇಕು. ಅಂಥ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು. ಅದು ಹಣ್ಣು, ಹೆಚ್ಚು ತರಕಾರಿಗಳಲ್ಲಿ, ಮೊಳಕೆ ಕಾಳುಗಳಲ್ಲಿ ನಿಮಗೆ ಸಿಗುತ್ತೆ. ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮನೆಯಲ್ಲಿ ನೋವು ಬಂದಾಗ ಕಷಾಯಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಡಾಕ್ಟರ್ ಅನುಷಾ ತಿಳಿಸ್ಕೊಡ್ತಾರೆ ನಿಮಗೆ. ಮಂಡಿ ನೋವು ಬಂದಾಗ ಆಹಾರದಲ್ಲಿ ಏನೇನು ವ್ಯತ್ಯಾಸ ಮಾಡ್ಕೋಬೇಕು ಅನ್ನೋದನ್ನ ಅವ್ರು ಹೇಳಿದ್ರಲ್ಲ, ಕಷಾಯ ಇನ್ನೇನೇನು ಮಾಡ್ಕೋಬೋದು ನೀವು. ಶುಂಠಿ ನೋವು ನಿವಾರಣೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಶುಂಠಿ, ಜೀರಿಗೆ, ಬೆಲ್ಲ ಮತ್ತು ಮೆಂತೆನ ಹಾಕ್ಕೊಂಡು ಅದನ್ನು ಕುದಿಸಿ ನೀವು ಕಷಾಯ ಥರ ಕುಡಿಬೋದು. ಅಥವಾ ಮೆಂತೆನ ನೆನೆಸಿ ಅದನ್ನು ಮೊಳಕೆ ಬರೆಸಿ ಅದನ್ನು ತಿಂದ್ರೂ ತುಂಬಾ ಒಳ್ಳೆಯದು. ಮತ್ತು ಹಸುವಿನ ತುಪ್ಪನ ಆಹಾರದಲ್ಲಿ ಸ್ವಲ್ಪ ಜಾಸ್ತಿ ಉಪಯೋಗ ಮಾಡಬೇಕು. ಈ ಕರ್ದಿದ್ದ ಐಟಮ್ನೆಲ್ಲ ಕಟ್ ಮಾಡಿ ಹಸುವಿನ ತುಪ್ಪನ ತಿಂದರೆ ಅದು ನಿಮಗೆ ಮಂಡಿಯ ನೋವಿನ ನಿವಾರಣೆ ಮಾಡೋಕ್ಕೆ ತುಂಬಾ ಸಹಾಯ ಆಗುತ್ತೆ. ಮತ್ತು ನಾನ್ ರಿಫೈನ್ಡ್ ಆಯಿಲ್ಸು, ಈ ಗಾಣದ ಎಣ್ಣೆ ಅಂತ ನಾವೇನು ಹೇಳ್ತೀವಲ್ಲ, ಈ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಸಾಸಿವೆ ಎಣ್ಣೆ ಆಗಿರ್ಬೋದು, ಅದೆಲ್ಲ ಈಗ ರಿಫೈನ್ಡ್ ಅಲ್ಲ, ನಾನ್ ರಿಫೈನ್ಡ್ ಆಯಿಲ್ನ ತಗೋಬೇಕು ನೀವು. ಮತ್ತು ಹಾಲಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿ ದಿನಾಗಲೂ ಕುಡಿಯೋದ್ರಿಂದನೂ ನಿಮಗೆ ಮಂಡಿ ನೋವು ನಿವಾರಣೆ ಆಗುತ್ತೆ. ಮತ್ತು ಇನ್ನು ತುಂಬ ಮಂಡಿ ನೋವಿದ್ದ ಟೈಮಲ್ಲಿ ಅಮೃತ ಬಳ್ಳಿ ಸಿಗತ್ತಲ್ಲ, ಅದನ್ನು ಜಜ್ಜಿ ನೀರಲ್ಲಿ ಹಾಕಿ ಕುದಿಸಿ ಅದಕ್ಕೆ ಸ್ವಲ್ಪ ಜೀರಿಗೆ, ಶುಂಠಿ ಹಾಕ್ಕೊಂಡು ಕುಡಿದ್ರೂ ಆ ಟೈಮಲ್ಲಿ ಮಂಡಿ ನೋವು ಬೇಗ ನಿವಾರಣೆ ಆಗುತ್ತೆ. ಮತ್ತು ಲೆಮನ್ ಗ್ರಾಸ್ ಅಂತ ಹೇಳ್ತೀವಿ, ಅದನ್ನು ನೀವು ಕಷಾಯ ಥರ ಮಾಡಿ ಕುಡಿಬೋದು. ಅದರಿಂದನೂ ಮಂಡಿ ನೋವಿನ ಶಮನ ಆಗುತ್ತೆ. ಈ ಆಹಾರದಲ್ಲಿ ನೀವು ಬದಲಾವಣೆಯನ್ನು ಮಾಡ್ಕೊಂಡ ನಂತರ ಪ್ಯಾಕ್ಸ್ ಅಂತ ಹೇಳ್ತೀವಿ. ಮಂಡಿಗೆ ನಾವು ಚಿಕಿತ್ಸೆಗಳನ್ನು ಹೇಗೆ ನೀರಿನ ಚಿಕಿತ್ಸೆ ಮೂಲಕ ನಾವು ಪಟ್ಟಿಗಳನ್ನು ಕಟ್ಟೋದ್ರ ಮೂಲಕ ನಿಮಗೆ ಊತನೂ ನಿವಾರಣೆ ಮಾಡ್ಕೊಳ್ಬೋದು, ಹಾಗೆ ಮಂಡಿಯ ನೋವನ್ನು ಕೂಡ ನೀವು ಕಮ್ಮಿ ಮಾಡ್ಕೊಳ್ಬೋದು. ಮನೆಯಲ್ಲೇ ಈ ಚಿಕಿತ್ಸೆಗಳನ್ನು ಮಾಡ್ಕೊಳ್ಬೋದು. ನಾವು ಈ ಚಿಕಿತ್ಸೆಯನ್ನು ನಿಮಗೆ ಪಟ್ಟಿಯನ್ನು ಕಟ್ಟೋದನ್ನು ಇವಾಗ ತೋರಿಸ್ತಾ ಇದ್ದೀವಿ. ಬನ್ನಿ, ಈಗ ಮಂಡಿ ನೋವಿನ ನಿವಾರಣೆಗೆ ಮಂಡಿ ಪಟ್ಟಿಯನ್ನು ಹೇಗೆ ಹಾಕ್ಕೊಳ್ಬೇಕು ಅಂತ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ಮೊದಲಿಗೆ ಯಾವ ಮಂಡಿಯಲ್ಲಿ ತೊಂದರೆ ಇದೆ, ನೋವಿದೆ, ಊತ ಇದ್ದಾಗ ನಾವು ಬಿಸಿ ನೀರಿನ ಚೀಲದಲ್ಲಿ ನಾವು ಫೋಮೆಂಟೇಷನ್ ಕೊಡಲ್ಲ. ಊತ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವು ಬಿಸಿನೀರಿನ ಚೀಲದಲ್ಲಿ ಹೀಗೆ ಫೋಮೆಂಟೇಷನ್ ಅಂದರೆ ಬಿಸಿ ನೀರಿನ ಕಾವನ್ನು ಕೊಡಬೇಕು. ಹಿಂದೆ ಮುಂದೆ ಎರಡು ಸೈಡು ಕೊಡ್ಬೋದು. ನಾವು ಕೆಳಗಡೆ ಕೂಡ ಅದನ್ನು ಇಟ್ಟು ಮಂಡಿಯನ್ನು ಹಾಗೆ ಎತ್ತಿ ನಿಧಾನವಾಗಿ ಕಾವನ್ನು ಕೊಡಬೇಕು. 8 ರಿಂದ 10 ನಿಮಿಷದವರೆಗೂ ನೀವು ಈ ಮಂಡಿಗಳಿಗೆ ಕಾವನ್ನು ಕೊಟ್ಕೊಳ್ಬೋದು. ಕಾವು ಕೊಟ್ಟಿದ ತಕ್ಷಣ ಹಾಟ್ ವಾಟರ್ ಬ್ಯಾಗ್ ಅಂದರೆ ಬಿಸಿನೀರಿನ ಚೀಲವನ್ನು ತೆಗೆದು ನೀವು ಈಗ ತಣ್ಣೀರಿನ ಪಟ್ಟಿ, ಆ ನೀರು ಬಟ್ಟೆ ಇದೆಯಲ್ಲ, ಕಾಟನ್ ಬಟ್ಟೆಯನ್ನು ನೀವು ತಣ್ಣೀರಿನಲ್ಲಿ ಅದ್ದಿ ಹಿಂಡಿ ಬಿಡಬೇಕು. ಚೆನ್ನಾಗಿ ನೀರು ಸೋರ್ತಾ ಇರಬಾರ್ದು, ಆದರೆ ತಂಪಾಗಿರಬೇಕದು.
ತಂಪಾಗಿದ್ದು ಇದನ್ನು ಹೀಗೆ ರೋಲ್ ಮಾಡಿ ಕಟ್ಟಬೇಕು. ಮಂಡಿಗೆ ಸುತ್ತಲೂ ನಾವು ಕಟ್ಕೊಳ್ಬೇಕು. ಯಾರ್ಯಾರ ಮಂಡಿ ಇದು ಸಣ್ಣ ಮಂಡಿ ಆಗಿರೋದ್ರಿಂದ ಇದು ಚಿಕ್ಕ ಬಟ್ಟೆಗಳು ಸರಿ ಹೋಗುತ್ತೆ. ಕೆಲವರಿಗೆ ಮಂಡಿ ಸ್ವಲ್ಪ ಊತ ಬಂದು ದಪ್ಪ ಆಗಿರುತ್ತೆ ಅಥವಾ ದೊಡ್ಡದಾಗಿರ್ತಾರೆ. ಇದು ಸ್ಥೂಲಕಾಯ ಆಗಿರೋರು ಅಥವಾ ಓವರ್ ವೆಯ್ಟ್ ಇರೋರಿಗೆ ಮಂಡಿ ದೊಡ್ಡದಾಗಿರುತ್ತೆ. ಸೊ ಆ ಅನುಗುಣವಾಗಿ ಸರಿಯಾಗಿ ಬಟ್ಟೆ ಮಂಡಿಯಿಂದ 2 ಇಂಚು ಕೆಳಗಡೆಗೆ, ಮಂಡಿಯಿಂದ 2-3 ಇಂಚು ಮೇಲ್ಗಡೆಗೆ ಬಟ್ಟೆ ಸಮವಾಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮರಿ ಚಿಪ್ಪಗೆ ಮಾತ್ರ ಕವರ್ ಆಗುವಂಥ ತೊಗೋಬಾರ್ದು. ದೊಡ್ಡ ಬಟ್ಟೆಗಳನ್ನು ತೊಗೊಂಡು ಮೊದಲು ಒದ್ದೆ ಬಟ್ಟೆಯನ್ನು ಸುತ್ತಿ ಆ ನಂತರ ಅದರ ಮೇಲೆ ಒಂದು ಉಲ್ಲನ್ ಬಟ್ಟೆಯನ್ನು ರ್ಯಾಪ್ ಮಾಡಬೇಕು. ಹೀಗೆ ನಿಧಾನವಾಗಿ ಉಲ್ಲನ್ ಬಟ್ಟೆಗಳನ್ನು ನಾವು ಗಾಳಿ ಬಿಡದ ಹಾಗೆ ಜಾಸ್ತಿ ಅದನ್ನು ರ್ಯಾಪ್ ಮಾಡಿ ದಾರದಲ್ಲಿ, ಇದಕ್ಕೆ ದಾರ ಇಲ್ಲ ಅಂತ ಹೇಳಿದ್ರೆ ನಾವು ದಾರಗಳನ್ನು ತಗೊಂಡು ಅದಕ್ಕೆ ಕಟ್ಟಬೇಕು. ಅದನ್ನು ಸುತ್ತಲೂ ಕಟ್ಟಿರುವ ಪಟ್ಟಿಗಳನ್ನು ನಾವು 40 ನಿಮಿಷದಿಂದ 1 ಗಂಟೆ ಕಾಲನೂ ಇಟ್ಕೊಳ್ಬೋದು. ಮುಖ್ಯವಾಗಿ ಇದೊಂದು ಒಳ್ಳೆಯ ಚಿಕಿತ್ಸೆ. ರಾತ್ರಿ ಮಲ್ಕೊಳ್ಳುವಾಗ ನೀವು ಕಟ್ಕೊಂಡ್ಬಿಟ್ಟು ಹಾಗೆ ಮಲ್ಕೊಂಡ್ರೂ ಅಡ್ಡಿ ಇಲ್ಲ, ತೊಂದರೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ದಿನದಲ್ಲಿ ಕಟ್ಟಾಗ ಬೇರೆ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ, ಓಡಾಡಬೇಕಾಗತ್ತೆ. ಹಾಗಾಗಿ ನಮಗೆ ಸಮಯ ಸಿಗದೇ ಇದ್ದ ಪಕ್ಷದಲ್ಲಿ ರಾತ್ರಿ ನಾವು ಬಿಸಿ ನೀರಿನ ಚೀಲದಲ್ಲಿ ಕಾವು ಕೊಟ್ಕೊಂಡು ತಣ್ಣೀರಿನ ಪಟ್ಟಿಯನ್ನು ಸುತ್ತಿ ಆ ನಂತರ ಉಲ್ಲನ್ ಬಟ್ಟೆಯನ್ನು ಸುತ್ತಿಬಿಟ್ಟು ಹಾಗೆ ಮಲ್ಕೊಂಡ್ರೂ ಅಡ್ಡಿ ಇಲ್ಲ, ಏನೂ ತೊಂದರೆ ಆಗೋದಿಲ್ಲ. ಈ ಪಟ್ಟಿಯನ್ನು 40ರಿಂದ 45 ನಿಮಿಷ ಅಥವಾ 60 ನಿಮಿಷದವರೆಗೂ ನೀವು ಮಂಡಿ ಚಿಪ್ಪಿನ ಪಟ್ಟಿಗಳನ್ನು ಮಾಡ್ಕೊಳ್ಬೇಕು. ಈ ಮಾಡ್ಕೊಳ್ಳೋದ್ರಿಂದ ನೀವು ಊತ ಇದ್ದ ಪಕ್ಷದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕಾವು ಕೊಡ್ದರೆ ಬರೀ ತಣ್ಣೀರಿನ ಪಟ್ಟಿನ ಕಟ್ಕೊಳ್ಬೇಕು. ಉಗುರು ಬೆಚ್ಚಗಿದ್ರೆ ಸಾಲದು ಅಥವಾ ಟ್ಯಾಪ್ ವಾಟರ್ ಇದ್ದರೆ ಸಾಲದು, ಮಡಕೆ ನೀರನ್ನು ತಗೊಂಡು ಅದರಲ್ಲಿ ಬಟ್ಟೆಯನ್ನು ಅದ್ದಿ ತಂಪಾಗಿರೋದನ್ನು ಮಾತ್ರನೇ ಕಟ್ಟಬೇಕು. ಒಂದು ಸತಿ ಕಟ್ಟಿದಾಗ ಸ್ವಲ್ಪ ತಣ್ಣಗಿದೆ ಅಂತ ಜಲ್ ಅನಿಸುತ್ತೆ ಅಂತ ಅನ್ನಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಬಿಸಿ ನೀರಿನ ಪಟ್ಟಿ ಆಗಿಬಿಡುತ್ತೆ, ಅಷ್ಟು ಲಾಭಕಾರಿಯಾಗಿರೋದಿಲ್ಲ. ಹಾಗಾಗಿ ತಣ್ಣೀರಿನ ಪಟ್ಟಿಯನ್ನು ಕಟ್ಟಬೇಕು. ನೋಡಿದ್ರಲ್ಲ, ಈ ಪಟ್ಟಿಗಳಿಂದ ನಿಮಗೆ ಬಹಳಷ್ಟು ನೋವು ನಿವಾರಣೆ ಆಗುತ್ತೆ ಹಾಗೂ ಊತದಲ್ಲೂ ಕೂಡ ನಿಮಗೆ ಪರಿಣಾಮಕಾರಿಯಾಗಿರುತ್ತೆ. ಇನ್ನೊಂದು ಮಸ್ಟರ್ಡ್ ಪ್ಯಾಕ್ ಅಂತ ಹೇಳ್ತೀವಿ. ಸಾಸಿವೆಯ ಒಂದು ಪೇಸ್ಟ್ ಮಾಡಿ, ಸಾಸಿವೆಯನ್ನು ಕೆಲವು ಸತಿ ನಾವು ಹೀಗೆ ಮುಖಕ್ಕೆಲ್ಲ ಪೇಸ್ಟ್ ಮಾಡೋದಕ್ಕೆ ಹೆಣ್ಮಕ್ಳು ಕೆಲವು ಪೇಸ್ಟ್ಗಳನ್ನು ಅಥವಾ ಮಾಡಿ ಮುಖಕ್ಕೆ ಹಚ್ಕೊಳ್ತಾರೆ. ಅದೇ ರೀತಿ ಸಾಸಿವೆಯನ್ನು ಒಂದು 4ರಿಂದ 5 ಗಂಟೆವರೆಗೂ ನೆನೆ ಇಟ್ಟುಬಿಟ್ಟು ನಂತರ ಅದನ್ನು ಗಟ್ಟಿಯಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಅದನ್ನು ನೀವು 2-3 ದಿವಸ ಕೂಡ ಹಚ್ಚಿ ಆದಮೇಲೆ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. 3-4 ದಿವಸ ಅದು ನಿಮಗೆ ಬಹಳ ಉಪಯೋಗ ಆಗುತ್ತೆ. ಅದನ್ನು ಪ್ಯಾಕ್ ಮಾಡ್ಬೋದು. ಮುಖಕ್ಕೆ ಪ್ಯಾಕ್ ಹೇಗೆ ಹಚ್ತೀವಿ ಅದನ್ನು ಲೇಪನ ಮಾಡೋದು. ಮಂಡಿಗೆ ಸುತ್ತ ಎಲ್ಲಿ ನಿಮಗೆ ಎಲ್ಲಿವರೆಗೂ ನೋವು ಊತ ಇದೆ ಅಲ್ಲಿವರೆಗೂ ಸುತ್ತಲೂ ನೀವು ಅದನ್ನು ಲೇಪ ಮಾಡಿ ಅದನ್ನು ಒಂದು 40 ನಿಮಿಷ ಹಾಗೆ ಕೂತ್ಕೊಂಡಿರಬೇಕು. ನೀವು ಎಲ್ಲೂ ಓಡಾಡಬಾರ್ದು, ಲೇಪನ ಮಾಡಿಬಿಟ್ಟು ಕೂತ್ಕೊಂಡಿರಬೇಕು. ಆ ನಂತರ ನಿಧಾನವಾಗಿ ಅದನ್ನು ವಾಪಸ್ಸು ಬಳೆದು ಬಟ್ಟಲಲ್ಲಿ ಹಾಕ್ಕೊಂಡು ಮತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡು ಅದನ್ನು 2-3 ದಿವಸ ಅದನ್ನು ಉಪಯೋಗಿಸ್ಬೋದು. ಇದರಿಂದ ನೋವು ನಿವಾರಣೆ ಆಗುತ್ತೆ. ಹಾಗೆ ನೀರಿನ ಚಿಕಿತ್ಸೆಗಳಲ್ಲಿ ನಾವು ಮಣ್ಣಿನ ಚಿಕಿತ್ಸೆಗಳನ್ನು ಕೂಡ ಅಳವಡಿಸ್ಕೊಳ್ತಾ ಇರ್ತೀವಿ. ಒಳ್ಳೆಯ ಮಣ್ಣನ್ನು ಕೂಡ ತಗೊಂಡು, ಜೇಡಿ ಮಣ್ಣಾಗಿರ್ಬೋದು, ನಿಮಗೆ ಒಳ್ಳೆಯ ಅಥವಾ ಕೆಮ್ಮಣ್ಣಾಗಿರ್ಬೋದು, ಅದನ್ನು ನೀರಿನಲ್ಲಿ ನೆನೆಸ್ಕೊಂಡು ಮಡಕೆಯಲ್ಲಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ಕೂಡ ಅದರ ಲೇಪನವನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಹಳ್ಳಿಗಳಲ್ಲಿ ಒಳ್ಳೆಯ ಮಣ್ಣು ಸಿಗುತ್ತೆ. ಮಂಡಿ ನೋವಿದ್ದವರು ಆ ಬಿಸಿ ನೀರಿನ ಇದರಲ್ಲಿ ಮಣ್ಣನ್ನು ಹಾಕಿ ಕುದಿಸಿ ಲೇಪನ ಮಾಡಿಕೊಂಡಾಗ ಅದನ್ನು ಕೂಡ ಆ ಲೇಪನವನ್ನು ಕೂಡ 10ರಿಂದ 15 ನಿಮಿಷ ಇಟ್ಕೊಂಡು ನಂತರ ನೀರನ್ನು ತೆಗೆದುಬಿಟ್ಟು ಅದನ್ನು ನಂತರ ನೀರಲ್ಲಿ ತಣ್ಣೀರಿನ ಬಟ್ಟೆಯಲ್ಲಿ ಮಂಡಿಯನ್ನು ಒರೆಸ್ಕೊಳ್ಬೇಕು. ಇದನ್ನು ನೀವು ದಿನಾ ಮಾಡಿಕೊಂಡ್ರೂ ಕೂಡ ನಿಮಗೆ ಈ ಮಂಡಿಯ ತೊಂದರೆಗಳಿಂದ, ನಿಮಗೆ ನೋವಿನ ತೊಂದರೆಗಳಿಂದ ನಿವಾರಣೆ ಆಗುತ್ತೆ. ಬನ್ನಿ ಈಗ ನಾವು ನಂತರ ಎಕ್ಸಸೈಸ್ ಥೆರಪಿ, ಏನು ನಾವು ಎಕ್ಸಸೈಸನ್ನು ಮಾಡಿಕೊಂಡಾಗ ಎಲ್ಲವನ್ನು ನೀವು ಅಳವಡಿಸ್ಕೊಳ್ಬೇಕು. ಬರೀ ಒಂದೇ ಚಿಕಿತ್ಸೆ ಮಾಡ್ತಾ ಇದ್ದೀವಿ ಅಂತಲೇ ಎಕ್ಸಸೈಸು ಅಂದರೆ ವ್ಯಾಯಾಮ, ಮಂಡಿಗೆ ಸರಿಸಮಾನಾದ ವ್ಯಾಯಾಮ ನಾವು ಮಾಡದೇ ಇದ್ದಾಗ ನಮಗೆ ಮಂಡಿ ಸ್ಟ್ರೆಂಥನಿಂಗ್ ಆಗೋದಿಲ್ಲ. ಮಂಡಿ ನೋವು ಎಕ್ಸಸೈಸ್ ಮಾಡಿದಾಗ ಮಾತ್ರ ಅದಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಹಾಗೂ ಸ್ನಾಯುಗಳು ಅಂತ ಹೇಳ್ತೀವಿ, ಏನು ಮಸಲ್ಸ್ ಅಂತ ಹೇಳ್ತೀವಿ, ಅದರ ಒಂದು ಸ್ಟ್ರೆಂಥನಿಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವೀಗ ನಿಮಗೆ ತೋರಿಸ್ಕೊಳ್ತೀವಿ. ಹಾಗೆ ಸರಳ ಯೋಗಾಭ್ಯಾಸಗಳನ್ನು ಕೂಡ ನಾವು ನಿಮಗೆ ತೋರಿಸ್ಕೊಳ್ತಾ ಇರ್ತೀವಿ. ಮನೆಯಲ್ಲಿ ನೀವು ಈ ಅಭ್ಯಾಸಗಳನ್ನು ಮಾಡ್ತಾ ಇದ್ದಾಗ ಶರೀರದ ತೂಕವನ್ನು ಸಹ ಕಮ್ಮಿ ಮಾಡಿಕೊಂಡಾಗ ಆಹಾರ ಚಿಕಿತ್ಸೆಯ ಮೂಲಕ ನಿಮಗೆ ಮಂಡಿ ನೋವಿನಿಂದ ಖಂಡಿತ ನಿವಾರಣೆ ಆಗುತ್ತೆ. ಹಾಗೆ
ಆಕ್ಯುಪಂಕ್ಚರ್ ಅಂತಲೂ ಇರುತ್ತೆ. ಆಕ್ಯುಪ್ರೆಷರು ಪ್ರೆಷರ್ ಪಾಯಿಂಟ್ಸ್ ಏನಿರುತ್ತೆ ಅಂಗೈಯಲ್ಲಿ ಅಥವಾ ಅಂಗಾಲ್ನಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಆ ಪ್ರೆಷರ್ ಪಾಯಿಂಟ್ಸ್ ಮಂಡಿಯ ಸಂಬಂಧಪಟ್ಟ ಏರಿಯಾನ ನೀವು ಪ್ರೆಷರ್ ಕೊಟ್ಟಾಗ ಅದನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ನೋವು ನಿವಾರಣೆ ಆಗೋದು ಖಚಿತ ಆಗುತ್ತೆ. ಹೀಗೆ ಮಂಡಿಯಲ್ಲಿ ಮಾಡಬೇಕಾದ್ರೆ ಅಂಗೈಯಲ್ಲಿ ನಿಮಗೆ ಎಲ್ಲ ಪಾಯಿಂಟ್ಸ್ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ನೀವು ಒತ್ತಿ ಅದನ್ನು ನೀವು ಬಿಡ್ಬೋದು. ಈ ಭಾಗ ಮಂಡಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಭಾಗದಲ್ಲಿ ನೀವು ಒತ್ತಿ ಅದನ್ನು ಬಿಡೋದ್ರಿಂದ ಇದನ್ನು 10 ರಿಂದ 15 ನಿಮಿಷ ನೀವು ಪ್ರೆಷರ್ ಪಾಯಿಂಟ್ಸ್ಗೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಬೋದು. ಹೀಗೆ ಒತ್ತೋದು ಬಿಡೋದು ಹೀಗೆ ಮಾಡೋದ್ರಿಂದ ಈ ಎರಡೂ ಕಡೆ ನಾವು ಮಂಡಿಗೆ ಸಂಬಂಧಪಟ್ಟ ಏರಿಯಾಸು ಇದು ಇರೋದ್ರಿಂದ ಇಲ್ಲಿ ಎಲ್ಲ ಪಾಯಿಂಟ್ಸ್ ಮಾಡ್ಬೋದು. ಹಾಗೆ ಅಂಗಾಲಿನಲ್ಲಿ ನಾವು ಚಿತ್ರ ತೋರಿಸ್ತಾ ಇದ್ದೀವಿ ನಿಮಗೆ. ಹಾಗೆ ಅಂಗಾಲಿನಲ್ಲಿ ನಮಗೆ ಪಾಯಿಂಟ್ಸ್ ಇರೋದನ್ನು ಒತ್ತಾ ಇರ್ಬೋದು. ಅಂಗಾಲಿನ ಒಳಭಾಗದಲ್ಲಿ ಆರ್ಚ್ ಅಂತ ಇರುತ್ತಲ್ಲ, ಆರ್ಚ್ ಹೇಗೆ ಅದನ್ನು ನಾವು ಹೆಬ್ಬೆಟ್ಟಿನ ತುದಿಯಿಂದ ಹಿಡಿದು ಹಿಮ್ಮಡಿಯವರೆಗೆ ಆ ಆರ್ಚಲ್ಲಿ ಇಡೀ ಆರ್ಚನ್ನು ನಾವು ಪ್ರೆಷರ್ ಪಾಯಿಂಟ್ಸು ನಾವು ನಿಧಾನವಾಗಿ ಅಲ್ಲಿಂದ ಕೆಳಗಡೆವರೆಗೂ ಪ್ರೆಷರ್ ಕೊಡ್ತಾ ಹೀಗೆ ನೀವು ಎರೆಹುಳ ಹೇಗೆ ಅದನ್ನು ಮೂಮೆಂಟ್ ಆಗ್ತಾ ಇರುತ್ತೆ ಆ ಮೂಮೆಂಟಿನ ಪ್ರಕಾರ ನಾವು ಪ್ರೆಷರ್ ಕೊಡ್ತಾ ಹೋಗ್ತಾ ಇದ್ದರೆ ನಮಗೆ ನೋವು ನಿವಾರಣೆ ಆಗ್ತಾ ಇರುತ್ತೆ. ಆಕ್ಯುಪಂಕ್ಚರೂ ಹಾಗೇನೇನೆ. ಆಕ್ಯುಪಂಕ್ಚರ್ ನಾವೇನು ಮಾಡ್ತೀವಿ, ಈ ಮೆರಿಡಿಯನ್ ಅಂತ ಇರುತ್ತೆ, ಚಾನಲ್ಸ್ ಇರುತ್ತೆ ನಮ್ಮ ದೇಹದಲ್ಲಿ. ಅದರಲ್ಲಿ ಮಂಡಿ ನೋವಿಗೆ ಸಂಬಂಧಪಟ್ಟ ಪಾಯಿಂಟ್ಸನ್ನು ನಾವು ತಗೊಂಡು ಆ ಮಂಡಿಯ ಸುತ್ತ ಮತ್ತು ಮೇಡಮ್ ಇಲ್ಲಿ ಪ್ರೆಷರ್ಗೆ ಏನು ಹೇಳಿದ್ರಲ್ಲ ಅದೇ ಥರ ಪಾಯಿಂಟ್ಸ್ ಅಲ್ಲಿಗೂ ಸೂಜಿ ಚಿಕಿತ್ಸೆ, ಸೂಜಿಯನ್ನು ಅಲ್ಲಿಗೆ ಚುಚ್ಚೋದು, ಅದರಿಂದನೂ ನಿಮಗೆ ನೋವಿನ ನಿವಾರಣೆ ಆಗುತ್ತೆ. ಹಾಗೆ ಸೂಜಿ ಚುಚ್ಚೋದ್ರಿಂದ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಕೆಮಿಕಲ್ಲು ನಿಮ್ಮ ದೇಹದಲ್ಲೇ ರಿಲೀಸ್ ಆಗುತ್ತೆ. ಅದರಿಂದ ನಿಮಗೆ ನೋವು ಅಥವಾ ಊತ ಏನು ಬಂದಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನಾವು ಈ ನೋವು ನಿವಾರಣೆಗೆ ಮಾತ್ರೆಗಳನ್ನು ಸದಾ ಬಳಸಬಾರ್ದು. ಈ ಎಲ್ಲ ಚಿಕಿತ್ಸೆಯಲ್ಲೂ ಕೂಡ ನಿಮಗೆ ನೋವಿನ ನಿವಾರಣೆಯನ್ನೇ ನಾವು ಹೆಚ್ಚು ಮಾಡ್ತಾ ಇರೋದು. ಹಾಗಾಗಿ ಎಕ್ಸಸೈಸು ಮತ್ತು ಶರೀರ ತೂಕ ಇಳಿಸ್ಕೊಳ್ಳೋದು ಅದರ ಒಂದು ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಈ ಎಲ್ಲ ಚಿಕಿತ್ಸೆಗಳನ್ನು ನೀವು ಮಾಡಿಕೊಂಡು ಮಂಡಿ ನೋವಿನಿಂದ ಮುಕ್ತರಾಗ್ತೀರ. ಆರೋಗ್ಯ ಹಾಗೂ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಆರೋಗ್ಯ ಹಾಗೂ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಮತ್ತೆ ಸುಸ್ವಾಗತ. ವೀಕ್ಷಕರೇ, ನೀವು ಇದುವರೆಗೂ ಮಂಡಿ ನೋವಿಗೆ ನೀರಿನ ಚಿಕಿತ್ಸೆ ಹಾಗೂ ಪಟ್ಟಿಗಳನ್ನು ಹೇಗೆ ಮಾಡ್ಕೊಳ್ಬೇಕು, ಆಹಾರದಲ್ಲಿ ನೀವು ಹೇಗೆ ಆರೋಗ್ಯ ಸುಧಾರಿಸ್ಕೊಳ್ಬೇಕು ತಿಳ್ಕೊಂಡಿದ್ದೀರಾ. ಈಗ ನಾವು ವ್ಯಾಯಾಮದ ಮೂಲಕ ಮತ್ತು ಯೋಗಾಭ್ಯಾಸಗಳ ಮೂಲಕ ಇದರ ನಿವಾರಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀವಿ, ಬನ್ನಿ. ಈಗ ಮಂಡಿ ನೋವಿನ ಸಮಸ್ಯೆಗಳಿಗೆ ಕೆಲವು ವ್ಯಾಯಾಮಗಳನ್ನು ನಿಮ್ಗೆ ಹೇಳ್ಕೊಡ್ತೀವಿ. ಈ ವ್ಯಾಯಾಮಗಳನ್ನು ನೀವು ಮನೆಯಲ್ಲಿ ದಿವಸಕ್ಕೆ 10 ಬಾರಿ 15 ಬಾರಿನಾದರೂ ಮಾಡ್ತಾ ಇರಬೇಕು. ಈ ಮಾಡುವ ವಿಧಾನ ಹೇಗಿದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಟವಲ್ನನ್ನು ನೀವು ಹೀಗೆ ರೋಲ್ ಮಾಡ್ಕೊಂಡ್ಬಿಟ್ಟು ಆ ಟವಲ್ನ ಮಂಡಿ ಚಿಪ್ಪಿನ ಕೆಳಗಡೆ ಹೀಗೆ ಇಟ್ಕೊಂಡು, ಡಾಕ್ಟ್ರು ಅನುಷಾ ಅವ್ರು ತೋರಿಸ್ತಾ ಇರೋ ಹಾಗೆ ಆ ರೋಲ್ನ ಕೆಳಗಡೆ ಇಟ್ಕೊಂಡು ಅದನ್ನು ನೀವು ಒತ್ತಾ ಇರಬೇಕು. ಅದನ್ನು ಒತ್ತಿ ಬಿಡೋದು ಈಗನ್ನು ನೀವು 15 ರಿಂದ 20 ಬಾರಿ ನೀವು ನಿಧಾನವಾಗಿ ಮಾಡ್ತಾ ಇದ್ದಾಗ ಮಂಡಿ ಸ್ನಾಯುಗಳೆಲ್ಲ ಕೂಡ ಬಲವರ್ಧನೆ ಆಗುತ್ತೆ. ಹಾಗಾಗಿ ಮಂಡಿ ನೋವು ನಿಧಾನವಾಗಿ ಕಮ್ಮಿ ಆಗುತ್ತೆ. ಮಾಡುವಾಗ ನಿಮಗೆ ನೋವು ಅನ್ನಿಸ್ಬೋದು, ನೋವು ಅನಿಸಿದ್ರೂ ಕೂಡ ನೀವು ಮಾಡ್ಬೋದು. ಯಾಕೆ ಅಂತಂದರೆ ಇದರಿಂದ ಮಂಡಿ ಚಿಪ್ಪಿಗಾಗಲಿ ಒಳಗಡೆಯ ಒಂದು ಯಾವುದೇ ಮಂಡಿಯ ಭಾಗಕ್ಕಾಗಲಿ ಯಾವ ತೊಂದರೆನೂ ಇಲ್ಲ. ದೇರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್. ಸೊ ಹಾಗಾಗಿ ನೀವು ಈ ಅಭ್ಯಾಸವನ್ನು ಎರಡೂ ಮಂಡಿಗಳಲ್ಲಿ ನೀವು ಇದನ್ನು ಅಭ್ಯಾಸಗಳನ್ನು ಮಾಡ್ಬೋದು. ಬೆಳಗ್ಗೆ ಒಂದು 15 ರಿಂದ 20 ಸಾರಿ, ಮಧ್ಯಾಹ್ನ ಒಂದು 15 ರಿಂದ 20 ಸಾರಿ, ರಾತ್ರಿ ಮಲಗುವ ಮುಂಚೆ ಒಂದು 15 ರಿಂದ 20 ಸಾರಿ ಮಾಡೋದ್ರಿಂದ ಈ ಸ್ನಾಯುಗಳು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಂತರ ಬಂದು ಸೈಕ್ಲಿಂಗ್. ನೀವು ಸೈಕ್ಲಿಂಗ್ ಮಾಡೋದು ನಿಂತಾಗ ನಿಮಗೆ ಮಂಡಿ ಮೇಲೆ ಯಾವಾಗಲೂ ಭಾರ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಮಂಡಿಗೆ ಎಕ್ಸಸೈಸ್ ಆಗಬೇಕು ಅಂತ ಹೇಳಿದ್ರೆ ಮಲ್ಕೊಂಡು ಸೈಕ್ಲಿಂಗ್ ಮಾಡಬೇಕು. ಸೈಕಲ್ ಇಲ್ಲದೇ ಸೈಕ್ಲಿಂಗ್ ಇದು. ನೋಡಿ, ನಿಧಾನವಾಗಿ ಮಂಡಿ ಸ್ಟ್ರೆಚ್ ಆಗುತ್ತೆ. ಮಂಡಿ ನೋವು ಇದ್ದವರಿಗೆ ಇಷ್ಟು ಮಾಡಲಿಕ್ಕೆ ಕೂಡ ಬಹಳ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ನಿಧಾನವಾಗಿ ಅಭ್ಯಾಸಗಳನ್ನು ರಿವರ್ಸ್ ಸೈಕ್ಲಿಂಗು, ಫಾರ್ವರ್ಡ್ ಸೈಕ್ಲಿಂಗು, ಒಂದು ಬ್ಯಾಕ್ವರ್ಡ್ ಸೈಕ್ಲಿಂಗು ಎರಡೂ ಮಾಡೋದ್ರಿಂದ ಮಂಡಿ ನೋವು ಬಹಳಷ್ಟು ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ ಎಕ್ಸಸೈಸೇ ಅದಕ್ಕೆ ಬಹಳ ಪೂರಕ. ಮಂಡಿ ನೋವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಎಕ್ಸಸೈಸ್ ಇಲ್ದಲೇ ಇದ್ದರೆ ಅದು ಮಂಡಿ ಚಿಪ್ಪು ಹಾಗೇ ಬಿಗಿ ಹಿಡಿದುಬಿಟ್ಟಿರುತ್ತೆ. ನಂತರ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಆಸನಗಳನ್ನು ನಾವು ನಿಮಗೆ ಹೇಳ್ಕೊಡ್ತಾ ಇರ್ತೀವಿ. ಅದಕ್ಕೆ ಮುಂಚೆ ಇನ್ನೂ ಒಂದು 2 ಎಕ್ಸಸೈಸು. ಬಲಗಾಲನ್ನು ಮಡಚಿ ಎಡಗಾಲನ್ನು ನಾವು ಹಾಗೆ ಹಾಕ್ಕೊಳ್ಬೇಕು. ನಿಧಾನವಾಗಿ ತೊಡೆಗಳನ್ನು ಮೇಲೆತ್ತಿ ಕೆಳಗಡೆಗೆ ಪುಷ್ ಮಾಡಬೇಕು. ಹಾಗೆ ಇದು ಮಾಡೋದ್ರಿಂದ
ಈ ಹಿಪ್ಸ್ನ ಏನು ಪೆಲ್ವಿಕ್ ಮಸಲ್ಸ್ ಅಂತ ಹೇಳ್ತೀವಿ, ಈ ಹಿಪ್ ಜಾಯಿಂಟ್ ಕೂಡ ಭಾಳ ಒಳ್ಳೆಯದಾಗುತ್ತೆ. ಯಾಕೆಂತಂದರೆ ಮಂಡಿ ನೋವು ಬಂದಾಗ ನಾವು ಹಿಪ್ ಜಾಯಿಂಟ್ ಕೂಡ ಹಿಪ್ಸಿಂದನೂ ಕೂಡ ನೋವು ಶುರುವಾಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಅಭ್ಯಾಸಗಳು ಕೂಡ ಮಾಡೋದ್ರಿಂದ ನಿಮಗೆ ಹಿಪ್ ಜಾಯಿಂಟಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಮಂಡಿಯಲ್ಲೂ ಕೂಡ ನಿಮಗೆ ಮೊಣಕಾಲುಗಳಲ್ಲೂ ಕೂಡ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ನಿಮಗೆ. ಯೋಗಾಭ್ಯಾಸಗಳಿಗೆ ಹೋಗೋಣ ನಾವು. ಯೋಗ ಆಸನಗಳು, ನಿಧಾನವಾಗಿ ಉತ್ತಿತ್ತ ಪಾದಾಸನ, ಕಾಲುಗಳನ್ನು ನಿಧಾನವಾಗಿ ಎತ್ತಿ ಕೆಳಗಡೆ ಇಳಿಸೋದು. ದಿನ ನಿಧಾನವಾಗಿ ಮಾಡಿದಾಗ ನಿಮಗೆ ಎಲ್ಲ ಕಾಲಿನ ಸೊಂಟದಿಂದ ಕೆಳಗಡೆ ಎಲ್ಲ ಸ್ನಾಯುಗಳು ಕೂಡ ಬಲವರ್ಧನೆಯಾಗುತ್ತೆ, ಫ್ಲೆಕ್ಸಿಬಲ್ ಆಗುತ್ತೆ. ಹಾಗಾಗಿ ಮಂಡಿ ನೋವು ಕಾಲಕ್ರಮೇಣ ನಿಧಾನವಾಗಿ ಕಮ್ಮಿ ಆಗ್ತಾ ಇರುತ್ತೆ. ನಂತರ ಪವನಮುಕ್ತಾಸನ, ಅರ್ಧ ಪವನಮುಕ್ತಾಸನ. ದೀರ್ಘವಾಗಿ ಉಸಿರು ತಗೊಂಡು ತಲೆ ಎತ್ತೋ ಅವಶ್ಯಕತೆ ಇರೋದಿಲ್ಲ, ಬೇಕಾದರೆ ಎತ್ತಲೂಬೋದು. ತಲೆಯನ್ನು ನಿಧಾನವಾಗಿ ಎತ್ತಿ ಮಂಡಿ ಚಿಪ್ಪನ್ನು ನಾವು ಮುಟ್ಬೋದು. ಇಲ್ಲಿ ಮಂಡಿಗೋಸ್ಕರ, ತೊಡೆಗಳಿಗೋಸ್ಕರ, ಹಾಗಾಗಿ ಹಿಪ್ಸ್ ಜಾಯಿಂಟ್ಸಿಗೋಸ್ಕರ ನಾವು ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ತಲೆ ಎತ್ತಲು ಯಾರಿಗೆ ಆಗೋದಿಲ್ವ, ತಲೆ ಎತ್ತಲು ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಮಂಡಿಗೆ ಮಾತ್ರ ಎಕ್ಸಸೈಸ್ ಆಗುತ್ತೆ, ಎಲ್ಲ ಸ್ನಾಯುಗಳು ಇಲ್ಲಿ ಬಲವರ್ಧನೆ ಆಗ್ತಾ ಇರುತ್ತೆ. ಅರ್ಧ ಪವನಮುಕ್ತಾಸನ. ನಂತರ ನಿಧಾನವಾಗಿ ವಿಶ್ರಾಂತಿ ತಗೊಂಡು ಪವನಮುಕ್ತಾಸನ. 2 ಮಂಡಿ ಚಿಪ್ಪನ್ನು ಮಡಚಿ, ಆ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇದ್ದ ಪಕ್ಷದಲ್ಲಿ ಬರೀ ಮಂಡಿಯನ್ನು ಹಿಡ್ಕೊಂಡು ಕೂಡ ನೀವು ಎಳ್ಕೋಬೋದು ನಿಧಾನವಾಗಿ. ಹಾಗೆ ಎಳ್ಕೊಂಡು ಕೂಡ ಕೆಲವೊಮ್ಮೆ ಒಂದು 10 ಎಣಿಕೆ ಮಾಡಿ ನಿಧಾನವಾಗಿ ಕಾಲನ್ನು ಸಡ್ಲ ಮಾಡಿ ಉದ್ದ ಮಾಡ್ಬೋದು, ಚಾಚ್ಬೋದು. ಆನಂತರ ಮತ್ತೆ ಇನ್ನೊಂದು ಸರಿ ಮಂಡಿಯನ್ನು ಮಡಚ್ಕೊಂಡು ಮಾಡ್ತಾ ಇರ್ಬೋದು. ಹೀಗೆ ಮಾಡೋದ್ರಿಂದ 2 ಆವರ್ತಿ 3 ಆವರ್ತಿ ಮಾಡೋದ್ರಿಂದ ನಮಗೆ ಮಂಡಿಗೆಗಳು ಕೂಡ ಎಕ್ಸಸೈಸು ಚೆನ್ನಾಗಾಗುತ್ತೆ. ಹಾಗೆ ಕೆಲವು ಬೇರೆ ಆಸನಗಳನ್ನು ಕೂಡ ಮಾಡಿದಾಗ ಇಡೀ ಶರೀರದ ಸಮಗ್ರ ವ್ಯಾಯಾಮ ಆಗುತ್ತೆ, ಹಾಗಾಗಿ ರಿಲ್ಯಾಕ್ಸೇಷನ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ಹೊಟ್ಟೆ ಮೇಲೆ ಮಲಗುವ ಕೆಲವು 2 ಆಸನಗಳನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಭುಜಂಗಾಸನ ಹಾಗೂ ಧನುರಾಸನ, ಇದು ಕೂಡ ನೀವು ಮಾಡ್ಬೋದು. ನೇರ ಮಂಡಿಗಳಿಗೆ ವ್ಯಾಯಾಮ ಅಲ್ಲದೆ ಇದ್ದರೂ ಕೂಡ ಶರೀರದ ಎಲ್ಲ ಅಂಗಾಂಗಗಳ ವ್ಯಾಯಾಮ ಕೂಡ ಬಹಳ ಮುಖ್ಯ. ಹಾಗಾಗಿ ಭುಜಂಗಾಸನ. ನಂತರ ನಿಧಾನವಾಗಿ ಧನುರಾಸನ. ಮಂಡಿ ಚಿಪ್ಪಿನ ನೋವಿದ್ದಾಗ ಮಂಡಿ ಮಡ್ಚೋಕ್ಕೂ ಕಷ್ಟ ಆಗುತ್ತೆ, ಎಷ್ಟಾಗುತ್ತೋ ಅಷ್ಟನ್ನು ನೀವು ಮಾಡ್ಬೋದು. ಮಂಡಿ ಕೈ ಹೀಗೆ ಹಿಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಬರೀ ನೀವು ಹಾಗೆ ಮಂಡಿ ಮಡಚೋದ್ರಿಂದ ಕೂಡ ಮುಖ ಎತ್ತಿ ನಿಧಾನವಾಗಿ ಈ ಅಭ್ಯಾಸಗಳನ್ನು ಕೂಡ ನೀವು ಮಾಡ್ಬೋದು. ನಂತರ ಕೈಗಳನ್ನು ಎಟಕಿದಾಗ ಕೈ ಹಿಡ್ಕೊಂಡು ಕೂಡ ಅಭ್ಯಾಸಗಳನ್ನು ಮಾಡ್ಬೋದು. ನಂತರ ಕೂತು ಮಾಡುವ ಆಸನಗಳಲ್ಲಿ ವಕ್ರಾಸನ. ಮೊಣಕಾಲನ್ನು ನಾವು ಮಡಿಸ್ದೇನೆ ಎಕ್ಸಸೈಸೇ ಮಾಡ್ದಲೇ ಇದ್ದರೆ ಅದು ನೋವು ಅಂತ ಹೇಳಿ ಹಾಗೇ ನೋವು ಉಳಿದು ಹೋಗುತ್ತೆ. ಹಾಗಾಗಿ ವಕ್ರಾಸನ. ಎರಡು ಬದಿಯಿಂದ ನಂತರ ನಿಧಾನವಾಗಿ ನಿಂತು ಮಾಡುವ ಕೆಲವು ಆಸನಗಳನ್ನು. ಸಿಂಪಲ್ ಆಗಿರುತ್ತೆ ಕೆಲವು ಆಸನಗಳು. ಹಾಗಾಗಿ ಮೊದಲಿಗೆ ತಾಡಾಸನ ಮಾಡೋದ್ರಿಂದ ಇಡೀ ಶರೀರದ ಎಲ್ಲ ಸ್ನಾಯುಗಳು ಎಲ್ಲ ಜಾಯಿಂಟ್ಸು ನೋಡಿ ಹೇಗೆ ಸ್ಟ್ರೆಚ್ ಆಗುತ್ತೆ. ನಿಧಾನವಾಗಿ ಹಿಮ್ಮಡಿಗಳನ್ನು ಎತ್ತಿ ಹೀಗೆ ಸ್ಟ್ರೆಚ್ ಮಾಡೋದ್ರಿಂದ ನಿಮ್ಮ ಮಂಡಿ ಚಿಪ್ಪಿನ ಹಿಂಭಾಗ ಕೂಡ ಸ್ಟ್ರೆಚ್ ಆಗುತ್ತೆ. ಹಾಗಾಗಿ ಅಲ್ಲಿಯ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಹಾಗೆ ಸ್ನಾಯುಗಳು ಅಂದರೆ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ. ನಿಧಾನವಾಗಿ 2 ಸಾರಿ 3 ಸಾರಿ ಈ ಅಭ್ಯಾಸವನ್ನು ನೀವು ಮಾಡ್ತಾ ಇರಬೇಕು. ನೋಡೋದಕ್ಕೆ ಭಾಳ ಸಿಂಪಲ್ ಆಗಿದ್ದರೂ ಕೂಡ ಈ ಅಭ್ಯಾಸ ಭಾಳ ಪ್ರಮುಖವಾಗಿರುತ್ತೆ ಮಂಡಿ ಚಿಪ್ಪಿನ ನೋವಿಗೆ. ನಂತರ ಹಿಮ್ಮಡಿಯ ಮೇಲೆ ನಡೆಯೋದು ಕೂಡ ಒಳ್ಳೆಯದು. ಹಿಮ್ಮಡಿಯ ಮೇಲೆ ನಡೆಯೋದ್ರಿಂದ ಅದು ಒಂದು ರೀತಿಯಾದ ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗುತ್ತೆ. ನಂತರ ತುದಿ ಬೆರಳುಗಳ ಮೇಲೆ ನಡೆಯುವಂಥದ್ದು, ಸ್ಟ್ರೆಚ್ ಮಾಡ್ಕೊಂಡು ತುದಿ ಬೆರಳ ಮೇಲೆ ನಡೆಯುವಂಥದ್ದು. ನಂತರ ಕಾಲಿನ ಸೈಡ್ಸ್ಗೆ ಎಕ್ಸಸೈಸ್ ಆಗೋಕ್ಕೆ ಈ ರೀತಿಯಾಗಿ ನಡೆಯುವಂಥದ್ದು ಕೂಡ ಭಾಳ ಒಳ್ಳೆಯ ವ್ಯಾಯಾಮಗಳು. ಈ ವ್ಯಾಯಾಮಗಳು ಮಾಡಿಕೊಂಡು
ನಿಮ್ಮ ಮಂಡಿಯ ನೋವನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು. ಈಗ ತೋರಿಸ್ತಾ ಇರೋದು ಮಂಡಿಗೆ ಒಂದು ಒಳ್ಳೆಯ ವ್ಯಾಯಾಮ. ಯಾವುದಾದ್ರೂ ಒಂದು ವೆಯ್ಟ್, ಈಗ ಆ್ಯಂಕಲ್ ವೆಯ್ಟ್ಸ್ ಅಂತ ನಿಮಗೆ ಸಿಗುತ್ತೆ, ಅದನ್ನು ನೀವು ತಗೊಂಡು ಕೂಡ ಆ್ಯಂಕಲ್ಗೆ ಕಟ್ಕೊಂಡು ಮಾಡ್ಬೋದು. ಇಲ್ಲ ಕಣಕಾಲುಗಳಿಗೆ ಬೇರೆ ಯಾವುದಾದ್ರೂ ಒಂದು ವೆಯ್ಟ್ ಥರ ಹಾಕ್ಕೊಂಡು ಅಥವಾ ಸಾಕ್ಸ್ ತೊಗೊಂಡು ಅದರಲ್ಲಿ ಒಂದು ಸಣ್ಣ ಕಲ್ಲು ಹಾಕಿ ಕಟ್ಟಿ ಗಟ್ಟಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಕ್ವಾಡ್ರಿಸಿಪ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಮಂಡಿ ಚಿಪ್ಪಿಗೂ ಹಾಗೂ ಮಂಡಿಯ ಮೇಲ್ಭಾಗದ ಸ್ನಾಯುಗಳಿಗೆ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ. ಇದು ಸ್ವಲ್ಪ ವೆಯ್ಟ್ ಎಳೆಯೋದ್ರಿಂದ ಮಂಡಿಯ ಒಂದು ಚಿಪ್ಪಿನ ಘರ್ಷಣೆ ಏನಾಗುತ್ತೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು. ಮಂಡಿ ಕಾಲಿಡೋದಕ್ಕೆ ಆಗೋದಿಲ್ಲ, ಮಂಡಿ ಇಟ್ಟಾಗ ತುಂಬ ನೋವು ಆಗುತ್ತೆ, ನಡೆದಾಗ ತುಂಬ ನೋವು ಆಗುತ್ತೆ ಅನ್ನೋರು ಈ ಅಭ್ಯಾಸವನ್ನು ಮನೆಯಲ್ಲಿ ಅಭ್ಯಾಸ ಮಾಡಿದಾಗ ಎತ್ತರವಾದ ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡಿರಬೇಕು. ಯಾಕೆಂತಂದರೆ ಕಾಲು ಹ್ಯಾಂಗ್ ಆಗಿರಬೇಕು. ಹ್ಯಾಂಗ್ ಆದಾಗಲೇ ಮಾತ್ರ ಅದು ಸ್ನಾಯುಗಳೆಲ್ಲ ಎಳಿತಾ ಇರೋದು. ಕಾಲುಗಳಿಗೆ ವೆಯ್ಟ್ ಹಾಕಿದಾಗ ಎರಡೂ ಮಂಡಿಗಳಿಂದ ಎಳ್ತಾ ಬರುತ್ತೆ. ಎಳೆದಾಗ ನಿಮಗೆ ಅಭ್ಯಾಸ ಸರಿಯಾಗುತ್ತೆ. ಅದು 25ರಿಂದ 30 ಬಾರಿ ಅಭ್ಯಾಸವನ್ನು ಮಾಡಿದಾಗ ಮಂಡಿಯ ಚಿಪ್ಪಿಯ ಘರ್ಷಣೆ ಆಗಿ ಅದರಿಂದ ನೋವು ಉತ್ಪನ್ನ ಆಗೋದು ಕಮ್ಮಿ ಆಗ್ತಾ ಇರುತ್ತೆ. ಪ್ರಿಯ ವೀಕ್ಷಕರೇ, ಇದುವರೆಗೂ ಮಂಡಿ ನೋವಿನ ಸಮಸ್ಯೆಗಳ ಬಗ್ಗೆ, ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಮನೆಯಲ್ಲಿ ಈ ಅಭ್ಯಾಸಗಳನ್ನೆಲ್ಲ ಮಾಡಿ ಲಾಭ ಪಡಿತೀರಾ ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಕಾಯಿಲೆ ಅಥವಾ ಸಮಸ್ಯೆ, ಅದರ ನಿವಾರಣೆ ಬಗ್ಗೆ ನಿಮ್ಮೊಂದಿಗೆ ನಾವು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಧನ್ಯವಾದಗಳು. ಶ್ರೀ ಗುರು ಬಸವಲಿಂಗ